ರಾಜ್ಯದಲ್ಲಿ ಜಾತಿ ಜನಗಣತಿ ಸಂಘರ್ಷ ಜಟಾಪಟಿ ಒಂದು ರೀತಿ ತಾರಕಕ್ಕೆ ಏರ್ತಾ ಇದೆ. ಪಕ್ಷದ ಒಳಗೆ ಮತ್ತು ಪಕ್ಷದ ಹೊರಗೆ ಅಸಮಾಧಾನಗಳು ಜಾಸ್ತಿ ಆಗ್ತಾ ಇದೆ. ರಾಜ್ಯದಲ್ಲಿ ಜಾತಿ ಜನಗಣತಿಯ ಜಟಾಪಟಿ ಯಾವ ರೀತಿ ಆಗ್ತಾ ಇದೆ ಅಂತಂದರೆ, ಒಳ ಮೀಸಲಾತಿ ವಿಚಾರ ಇದು ಮಂಗಳವಾರದ ಬಿಗ್ ಎಕ್ಸ್ಕ್ಲೂಸಿವ್ ಪಬ್ಲಿಕ್ ಟಿವಿಯಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಕಿಚ್ಚು ಹಚ್ಚುತ್ತಾ ಈ ಜಾತಿ ಗಣತಿ ಆಯೋಗದ ವರದಿ ಇದು ಪ್ರಶ್ನೆ ಆಗ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತಂದರೆ, ಅವರು ಸಮುದಾಯಗಳಲ್ಲಿ ಇರ್ತಕ್ಕಂಥ ಉಪಪಂಗಡಗಳನ್ನು ಮೆನ್ಷನ್ ಮಾಡಿ ವರದಿ ಕೊಟ್ಟಿದ್ದಾರೆ. ಬಟ್ ಕೆಲವು ಸಮುದಾಯಗಳಿಗೆ ಮಾತ್ರ, ಕೆಲವು ಸಮುದಾಯಗಳಿಗೆ ಕೊಟ್ಟೇ ಇಲ್ಲ. ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಜಾತಿ ಎಷ್ಟು ಇವರಿಗೆ ಒಳ ಮೀಸಲಾತಿ ಕಲ್ಪಿಸಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಮಾದಿಗ ಸಮುದಾಯ ಅಂದರೆ ದಲಿತರಲ್ಲಿ ಎಡ ಮತ್ತು ಬಲ ಅಂತ ಹೇಳ್ತಾರಲ್ಲ, ಆ ಎಡ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಕೊಡಬೇಕು. ಆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಆಯೋಗ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಏನು ಮತ್ತು ಶಿಫಾರಸು ಏನು, ಇದು ಈಗ ಇರತಕ್ಕಂಥ ಪ್ರಶ್ನೆ. ಒಟ್ಟಾರೆ ನೀವು ದಲಿತ ಸಮುದಾಯದ ಸಂಖ್ಯೆಯನ್ನು ತೋರಿಸಿ ಅದರ ಒಳಗಡೆ 101, ಇದು ನಾವು ಹೇಳ್ತಾ ಇರೋದಲ್ಲ, ಅಲ್ಪಸಂಖ್ಯಾತ ವರದಿಯಲ್ಲೇ ಇರ್ತಕ್ಕಂಥದ್ದು 101 ಒಳ ಸಮುದಾಯ ಇದೆ ನೋಡಿ. 18,41,482 ಜನ ಮಾದಿಗ ಸಮುದಾಯದವರು ಇದ್ದಾರೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಒಳ ಮೀಸಲಾತಿ ಕೊಡ್ತೀವಿ ಅಂತ ಹೊರಟ್ರೆ ಒಂದು ರೀತಿ ಇದು ಅನುಕೂಲನೇ, ಯಾಕೆಂದರೆ ಇದಕ್ಕೆ ಇನ್ನೊಂದು ಸಮಿತಿ ರಚನೆ ಮಾಡೋದೇನು ಬೇಕಾಗಿಲ್ಲ. ಲಂಬಾಣಿ ಸಮುದಾಯ 9,68,164 ಇರತಕ್ಕಂಥದ್ದು ಲಂಬಾಣಿ ಸಮುದಾಯದವರು, ಅತ್ಯಂತ ಹಿಂದುಳಿದಂತಹ ಸಮುದಾಯಗಳಲ್ಲಿ ಇದು ಕೂಡ ಒಂದು. ಇನ್ನು ಬೋವಿ ಸಮುದಾಯ 9,12,936, ಅಗೈನ್ ಬೋವಿನಲ್ಲೂ ಕೂಡ ಸಬ್ ಕ್ಯಾಸ್ಟ್ಗಳಿದೆ. ಇನ್ನು ಆದಿ ದ್ರಾವಿಡ 7,27,781, ಇವರಿಗೆ ಮುಖ್ಯವಾಗಿ ಕೊಡಬೇಕಾಗಿರ್ತಕ್ಕಂಥದ್ದು ಒಳ ಮೀಸಲಾತಿಯನ್ನು ಕೊಡೋದಕ್ಕೆ ಇದು ಅನುಕೂಲವಾಗುತ್ತಾ ಹಾಗಾದರೆ ವರದಿ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿಯೇ ಮೂಡ್ತಾ ಇದೆ. ಇಲ್ಲ ಅಂದರೆ ಮತ್ತೆ ಇವ್ರನ್ನ ಬೈಫರ್ಗೇಟ್ ಮಾಡೋದಕ್ಕೆ ಇನ್ನೊಂದು ಸಮಿತಿಯನ್ನು, ಆಯೋಗವನ್ನು ರಚನೆ ಮಾಡಬೇಕಾಗಿತ್ತು. ಬಟ್ ಈಗಾಗಲೇ ಅವರು ಇಂಡಿವಿಜುವಲ್ ಆಗೇ ಕೊಟ್ಟಿದ್ದಾರೆ. SC ಸಮುದಾಯದ ಒಳಗಡೆ ಬರ್ತಕ್ಕಂಥ ಬಲ ಮತ್ತು ಎಡ, ಅದರಲ್ಲಿ ಬರ್ತಕ್ಕಂಥ ಸಬ್ ಕ್ಯಾಸ್ಟ್ ಎಲ್ಲರ ಸಂಖ್ಯೆಯನ್ನು ನಮೂದು ಮಾಡಲಾಗಿದೆ ಈ ವರದಿಯಲ್ಲಿ. ಅದು ಆದಿ ದ್ರಾವಿಡರು ಇರ್ಬೋದು, ಆದಿ ಕರ್ನಾಟಕರು ಇರ್ಬೋದು, ಆದಿ ಆಂಧ್ರದವ್ರು ಇರ್ಬೋದು, ಮಾದಿಗ ಸಮುದಾಯದವ್ರು ಇರ್ಬೋದು. SC ಬೇಡ ಜಂಗಮ 3,82,054, SCನಲ್ಲಿ ಬರ್ತಕ್ಕಂಥ ಬೇಡ ಜಂಗಮರು. ಛಲವಾದಿ 2,70,871, ಅತ್ಯಂತ ಕಡಿಮೆ ಇರತಕ್ಕಂಥ ಜನಸಂಖ್ಯೆ ಇರತಕ್ಕಂಥ ಸಮುದಾಯದವರು. ಕೊರಮರು 1,24,854 ಜನಸಂಖ್ಯೆ. ಇವರೆಲ್ಲ ಸಮಾಜದ ಕಟ್ಟಕಡೆಯಲ್ಲಿ ಇರ್ತಕ್ಕಂಥ ಸಮುದಾಯಗಳು ಇವರೆಲ್ಲರೂ ಕೂಡ. ಇವರಿಗೆ ಪ್ರಮುಖವಾಗಿ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಲೆಕ್ಕಾಚಾರ ಇರತಕ್ಕಂಥದ್ದು. ಅವರನ್ನು ಕೂಡ ಜಾತಿ ಗಣತಿಯಲ್ಲಿ ಬೈಫರ್ಗೇಟ್ ಮಾಡಿ ರಿಪೋರ್ಟನ್ನು ಕೊಟ್ಟಿದೆ ಆಯೋಗ. SC ಸಮುದಾಯದ ಒಟ್ಟು ಜನಸಂಖ್ಯೆ 19 ಲಕ್ಷ, ಅಂದರೆ SC ಸಮುದಾಯದಲ್ಲಿ 19,27,709 ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ಬೇರೆ ಬೇರೆ, ಒಟ್ಟಾರೆ ತಗೊಂಡು 1,07,00,000 ಏನೋ ತೋರಿಸಿರ್ತಕ್ಕಂಥದ್ದು ಲೆಕ್ಕಾಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಂಡ. ರವೀಶ್, ನಾಳೆ ದಿನ ಒಳ ಮೀಸಲಾತಿ ಕಲ್ಪಿಸಬೇಕು ಅಂತ ಸಿದ್ದರಾಮಯ್ಯನವರು ಹೊರಟ್ರೆ, ಈ SC ಸಮುದಾಯದಲ್ಲಿ ಉಪವರ್ಗಗಳು ಅಂತಕ್ಕಂಥದ್ದು ಏನು ಮೆನ್ಷನ್ ಮಾಡಿದ್ದಾರೆ, ಸಣ್ಣ ಸಣ್ಣ ಸಮುದಾಯಗಳು, ಅನುಕೂಲ ಆಗುತ್ತೆ ಈ ನಂಬರ್ಸು. ಬಟ್ ಇಲ್ಲೇನಾದರೂ ವಿರೋಧ ವ್ಯಕ್ತವಾಗ್ತಾ ಇದೆಯಾ ಈ ರೀತಿ ನಂಬರ್ಸ್ ಕೊಟ್ಟಿರೋದಕ್ಕೆ ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಸರ್ಕಾರ ಅಧಿಕೃತವಾಗಿ ಡೇಟಾವನ್ನು ರಿಲೀಸ್ ಮಾಡ್ತಾ ಇಲ್ಲ. ಅಂದರೆ ನಮಗೆ ಸಿಕ್ಕಿರ್ತಕ್ಕಂಥದ್ದು ಕೆಲ ಸಚಿವರಿಗೆ ಕೊಟ್ಟಂಥ ಒಂದು ರಿಪೋರ್ಟ್ ಏನಿತ್ತು, ಆ ರಿಪೋರ್ಟ್ನ ಒಂದು ರೀತಿಯಲ್ಲಿ ಕಾಪಿ, ಅದನ್ನು ಫೋಟೋ ಕ್ಲಿಕ್ ಮಾಡಿ ಕಳಿಸಿರ್ತಕ್ಕಂಥ ಕಾಪಿ. ಸುಮಾರು ಒಟ್ಟಾರೆಯಾಗಿ 295 ಪುಟಗಳಿದೆ. ಅದರಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರು ಮತ್ತು ಅವರ ಸದಸ್ಯರು ಮತ್ತು ಸದಸ್ಯ ಕಾರ್ಯದರ್ಶಿಯವರು ಸಹಿ ಹಾಕಿರ್ತಕ್ಕಂಥದ್ದು 176ನೇ ಪುಟದಲ್ಲಿ. ಅಂದರೆ ಅವರ ವರದಿ ಮತ್ತು ಶಿಫಾರಸ್ಸು 176ನೇ ಪುಟಕ್ಕೆ ಮುಗಿಯುತ್ತೆ. ಹಾಗಾಗಿ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಕಾಪಿ ಏನಿದೆ, ಇದನ್ನು ರಾಜ್ಯ ಸರ್ಕಾರ ಸ್ಪಷ್ಟನೆ ಪಡಿಸ್ಬೇಕು. ಇಲ್ಲ ನಾವು ಅಧಿಕೃತವಾಗಿ ಬಿಡುಗಡೆಗೊಳಿಸ್ತೀವಿ ಅದೇ ಕಾಪಿ ಅಂತ ಹೇಳಬೇಕು, ಇಲ್ಲ ನಾವು ಅಧಿಕೃತವಾಗಿ ಬಿಡುಗಡೆಗೊಳಿಸೋದಿಲ್ಲ, ಸ್ವೀಕಾರ ಮಾಡೋದಿಲ್ಲ, ಹಾಗಾಗಿ ಇದು ಸಚಿವರಿಗೆ ಕೊಟ್ಟಂಥ ಅಧ್ಯಯನ ವರದಿ ಅಷ್ಟೇ ಅಂತಲೂ ಕೂಡ ಹೇಳಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ತನಕವೂ ಕೂಡ
ಬೇರೆ ಬೇರೆ ರೀತಿಯ ಒಂದು ಆ ಜಾತಿ ಇಷ್ಟು ಉಪಪಂಗಡಗಳಿದ್ದಾರೆ, ಉಪಜಾತಿಗಳಿದ್ದಾರೆ, ಎಲ್ಲವನ್ನು ಕೂಡ ತೋರಿಸಿದ್ರು. ಜೊತೆಗೆ ಜಯಪ್ರಕಾಶ್ ಹೆಗ್ಡೆಯವರ ಅಂತಿಮ ಪುಟದ ಸಹಿಯಲ್ಲೂ ಕೂಡ ಎಲ್ಲೋ ಒಂದು ಕಡೆ ಈ ಒಂದು SC ST ವರ್ಗದ ವಿಚಾರದಲ್ಲಿ ಮಾತ್ರ ಒಟ್ಟಾಗಿ ಕೊಟ್ಟಿದ್ರು. ಅದನ್ನು ಕೂಡ ಒಂದು ರೀತಿಯಲ್ಲಿ ಆ ಬಿಡಿಬಿಡಿಯಾಗಿ ಕೂಡ ಕೊಟ್ಟಿರಲಿಲ್ಲ. ಆದರೆ ನಾವು ವರದಿಯನ್ನು ಕೂಲಂಕುಷವಾಗಿ ನೋಡಿದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು SC ST ಸಮುದಾಯದ ಒಂದು ಜಾತಿಯ ಸಂಖ್ಯೆ ಎಷ್ಟಿದೆ, ಉಪಜಾತಿಗಳ ಸಂಖ್ಯೆ ಅನ್ನೋದು ಕೂಡ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ತನಕ ಇಂಪಿರಿಕಲ್ ಡೇಟಾ ಸಿಗ್ತಾ ಇಲ್ಲ, ನಮಗೆ ಒಳ ಮೀಸಲಾತಿಯನ್ನು ಕೊಡೋದಕ್ಕೆ ಬರ್ತಾ ಇಲ್ಲ ಅನ್ನೋದನ್ನ ನಾಗಮೋಹನ್ ದಾಸ್ ಅವರ ನೇತೃತ್ವದ ಆಯೋಗ ನಮ್ಗೆ ಹೇಳಿದೆ. ಮಧ್ಯಂತರ ವರದಿಯಲ್ಲಿ ನಮಗೆ ಕಾಲಾವಕಾಶವನ್ನು ಕೇಳಿದೆ ಅಂತಲೂ ಕೂಡ ಹೇಳ್ತಾ ಇದ್ರು. ಹಾಗಾಗಿ ಈಗ ಕೊಟ್ಟಿರ್ತಕ್ಕಂಥ ಡೇಟಾವನ್ನು ನೋಡಿದಂಥ ಸಂದರ್ಭದಲ್ಲಿ ಇದು ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿಯನ್ನು ಕಲ್ಪಿಸೋದಕ್ಕೆ ಅನುಕೂಲ ಆಗ್ಬೋದಾ ಅನ್ನೋದ್ರ ಕೂಡ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿದೆ. ಸುಮಾರು 11 ಜಿಲ್ಲೆಗಳಲ್ಲಿ ಒಂದು ರೀತಿಯಲ್ಲಿ ಗೊಂದಲಗಳಿದೆ ಅಂತ ಇದೇ KH ಮುನಿಯಪ್ಪ ಅವರು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಹೇಳಿದರು. ಆದರೆ ಇಲ್ಲಿ ಈ ಒಂದು ಡೇಟಾವನ್ನು ನೋಡಿದಂಥ ಸಂದರ್ಭದಲ್ಲಿ ಎಲ್ಲ ಜಾತಿ ಸಮುದಾಯದವರು ಎಷ್ಟೆಷ್ಟಿದ್ದಾರೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅಂದರೆ ಆದಿ ಆಂಧ್ರ ಜೊತೆಗೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಇದ್ರ ಜೊತೆಗೆ ಈ ಒಂದು ಮಾದಿಗ ಜನಾಂಗದನ್ನು ಕೂಡ ಆ ಒಂದು ಇದರಲ್ಲಿ ಅಂದರೆ ಎಡ ಮತ್ತು ಬಲ ಈ ಒಂದು ವಿಚಾರಗಳಿಗೆ ಕೂಡ ಒಂದು ರೀತಿಯಲ್ಲಿ ಕ್ಲಾರಿಟಿ ಸಿಗ್ತಾ ಇದೆ. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡೋದಾದರೆ ಸರ್ಕಾರ ಇದನ್ನು ಪರಿಗಣಿಸುತ್ತಾ ಅಥವಾ ಇಲ್ವಾ? ನಿಜಕ್ಕೂ ಕೂಡ 17ನೇ ತಾರೀಕಿನ ಕ್ಯಾಬಿನೆಟ್ ಏನಿದೆ ಅದು ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಇದು ಕೇವಲ ಒಂದು ಜಾತಿ ಒಂದು ಧರ್ಮದ ವಿಚಾರ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಬೇರೆ ಬೇರೆ ರೀತಿಯ ಅಸಮಾಧಾನಗಳು ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಈ ಅಸಮಾಧಾನಗಳನ್ನು ಎಷ್ಟರ ಮಟ್ಟಿಗೆ ಸರಿಪಡಿಸುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಅಂದರೆ ಇಲ್ಲಿ ಎಡ ಮತ್ತು ಬಲ ಇದಕ್ಕೂ ಕೂಡ ಎಲ್ಲ ಒಂದು ಕಡೆ ಸುಮಾರು ಒಂದು 60,000 ಒಂದು 80,000ದಷ್ಟು ಒಂದು ರೀತಿಯಲ್ಲಿ ವ್ಯತ್ಯಾಸ ಇದೆ. ಅಂದರೆ ಆದಿ ಕರ್ನಾಟಕ 19 ಲಕ್ಷ ಮತ್ತು ಮಾದಿಗ 18 ಲಕ್ಷ ಈ ರೀತಿಯ ಒಂದು ಡೇಟಾದಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ ಈ ರೀತಿಯ ಗೊಂದಲಗಳಿಗೆ ತೆರೆ ಎಳೆಯುವಂಥ ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಹಾಗಾಗಿ 17ನೇ ತಾರೀಕಿನ ಕ್ಯಾಬಿನೆಟ್ನಲ್ಲಿ ರಾಜ್ಯ ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದರ ಆಧಾರದ ಮೇಲೆ ಈ ಡೇಟಾಗಳು ನಿಂತ್ಕೊಳ್ಳುತ್ತೆ ಅನ್ನೋದು ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಅರವಿಂದ್, ರೈಟ್. ರವೀಶ್, ಹಾಗೆ ಸಂಪರ್ಕದಲ್ಲಿದೆ ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. 295 ಪುಟಗಳ ಒಂದು ರಿಪೋರ್ಟ್ ಮಂತ್ರಿಗಳಿಗೆ ಸಿಕ್ಕಿದೆ. ಇನ್ನು ಬ್ರಾಹ್ಮಣ ಸಮುದಾಯದ ವಿಚಾರಕ್ಕೆ ಬರೋಣ. 11,85,605 ಒಟ್ಟು ಜನಸಂಖ್ಯೆ ಅಂತ ಬ್ರಾಹ್ಮಣ ಸಮುದಾಯದ ಹೇಳಿದ್ದಾರೆ. ಇದನ್ನು ಬೈಫರ್ಗೇಟ್ ಮಾಡಿದಾರಾ ಅಂತಕ್ಕಂಥದ್ದು ಪ್ರಶ್ನೆ. ಬ್ರಾಹ್ಮಣ ಸಮುದಾಯದಲ್ಲೂ ಕೂಡ ಸಾಕಷ್ಟು 100ಕ್ಕಿಂತಲೂ ಹೆಚ್ಚು ಇದಿದೆ, ಪಂಗಡಗಳಿದೆ ನೋಡಿ. ಗೌಡ ಸಾರಸ್ವತ ಬ್ರಾಹ್ಮಣ ಅಂತ GSB ಅಂತ ಬರ್ತಾರೆ. 1,14,119 ಕರಾವಳಿ ಭಾಗದ ಬ್ರಾಹ್ಮಣರು ಗೌಡ ಸಾರಸ್ವತ ಬ್ರಾಹ್ಮಣ. ಹವ್ಯಕ ಬ್ರಾಹ್ಮಣರು ಇವರು ಕರಾವಳಿ ಭಾಗದ ಬ್ರಾಹ್ಮಣರು 85,595 ಅಂತಕ್ಕಂಥದ್ದು ಬ್ರಾಹ್ಮಣ ಸಮುದಾಯದಲ್ಲಿ ಬೈಫರ್ಗೇಷನ್ಸ್ ಅನ್ನ ಮಾಡಿದ್ದಾರೆ. ಅಯ್ಯಂಗಾರ್ ಬ್ರಾಹ್ಮಣ, ಶ್ರೀ ವೈಷ್ಣವರು ಅಂತ ಕರೀತಾರೆ, ಅಯ್ಯಂಗಾರ್ ಬ್ರಾಹ್ಮಣರು 12,070 ಅವರ ಸಂಖ್ಯೆ ಇರ್ತಕ್ಕಂಥದ್ದು. ಮಾಧ್ವ ಬ್ರಾಹ್ಮಣರು ಅಥವಾ ವೈಷ್ಣವರು 13,302. ಇನ್ನು ಸ್ಮಾರ್ತ ಬ್ರಾಹ್ಮಣ ಎಷ್ಟಿದೆ ಅಂತ ನೋಡೋಣ. ಓಕೆ, ಅಯ್ಯಂಗಾರ್ ಬ್ರಾಹ್ಮಣ, ಶ್ರೀ ವೈಷ್ಣವ ಬ್ರಾಹ್ಮಣ ಎರಡು ಬೇರೆ ಬೇರೆ ಮಾಡಿದ್ದಾರೆ. ಎರಡು ಒಂದೇ 16,286 ಅಂತಕ್ಕಂಥದ್ದನ್ನು ಕೊಡ್ತಾ ಇದ್ದಾರೆ. ಬಟ್ ಇದು ಯಾವ ಆಧಾರದಲ್ಲಿ ಇವರು ಈ ಥರ ಬೈಫರ್ಗೇಷನ್ ಮಾಡಿದ್ದಾರೆ ಗೊತ್ತಿಲ್ಲ. ಇನ್ನು ಸಂಕೇತಿ ಬ್ರಾಹ್ಮಣರು ಕೇವಲ 1,276 ಸಂಖ್ಯೆ ಇರತಕ್ಕಂಥ ಜನಸಂಖ್ಯೆ. ಸ್ಥಾನಿಕ ಬ್ರಾಹ್ಮಣರು ಅಂತ ಬರ್ತಾರೆ 3,820. ಸ್ಥಾನಿಕ ಬ್ರಾಹ್ಮಣರು 3,820. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಂಡ. ರವೀಶ್, ನನಗೆ ಅರ್ಥ ಆಗ್ತಾ ಇಲ್ಲ, ನೀವು ಹಂಗೆ ನೋಡೋಕ್ಕೆ ಹೋದರೆ ಬ್ರಾಹ್ಮಣ ಪಂಗಡದಲ್ಲಿ 100ಕ್ಕೂ ಹೆಚ್ಚು ಉಪಜಾತಿಗಳು ಬರುತ್ತವೆ. ಬಟ್ ಲಿಸ್ಟಲ್ಲಿ ಇರ್ತಕ್ಕಂಥದ್ದು ಕೇವಲ ಒಂದು 7-8 ಮಾತ್ರ. ಹೆಂಗೆ ಕನ್ಸಿಡರ್ ಮಾಡಿದ್ದಾರೆ, ಯಾವ ಆಧಾರದ ಮೇಲೆ ಈ ರೀತಿ ಲಿಸ್ಟನ್ನು ಕೊಟ್ಟಿದ್ದಾರೆ ಅಂತ? ಅರವಿಂದ್, ಪ್ರಮುಖವಾಗಿದ್ದು ಈ ಒಂದು ಆಯೋಗದ ವರದಿಯ ಪ್ರಕಾರ 55 ಉಪಪಂಗಡಗಳನ್ನು, ಉಪಜಾತಿಗಳನ್ನು ಬ್ರಾಹ್ಮಣ ಸಮುದಾಯದೊಳಗಡೆ ಗುರುತಿಸಿ ಮಾಡಿದ್ದಾರೆ. ಹಾಗಾಗಿ ಇಂಪಾರ್ಟೆಂಟ್ ಡೇಟಾಗಳನ್ನು ಮಾತ್ರ ಅಲ್ಲಿ ಹಾಕಿರ್ತಕ್ಕಂಥದ್ದು, ಇನ್ನುಳಿದಿರ್ತಕ್ಕಂಥ 1,000 ಈ ರೀತಿ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿದೆ. ಹಾಗಾಗಿ 55 ಉಪಜಾತಿಗಳನ್ನು ನಮೂದು ಮಾಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ, ಕೇವಲ ಬ್ರಾಹ್ಮಣ ಜಾತಿ ಸಮುದಾಯದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಆಗ್ತಾ ಇದೆ. ಅಂದರೆ ಒಟ್ಟಾರೆಯಾಗಿ ಒಂದು ಇದರಲ್ಲಿ ಎಲ್ಲ ಒಂದು ಕಡೆ ಲಿಂಗಾಯತ ಅಂದರೆ ಲಿಂಗಾಯತರು ಇಷ್ಟಿದ್ದಾರೆ ಅಂತ ಕೊಡ್ತಾರೆ, ಮತ್ತು ಸಬ್ ಕ್ಯಾಸ್ಟ್ ಹೇಳದಂಥ ಸಂದರ್ಭದಲ್ಲಿ ಅಲ್ಲಿ ಬೇರೆ ಬೇರೆ ರೀತಿ ಹೆಚ್ಚು ಕಡಿಮೆ ಬರ್ತಾ ಇದೆ. ಜೊತೆಗೆ ಇಲ್ಲಿ ಬ್ರಾಹ್ಮಣ ಸಮುದಾಯದಲ್ಲೂ ಅಷ್ಟೇ, ಅಂದರೆ ಉಪಜಾತಿಗಳನ್ನು ಕೊಡೋದ್ರ ಜೊತೆಗೆ ಎಲ್ಲ ಓವರಾಲ್ ಆಗಿ ಬ್ರಾಹ್ಮಣ ಇರ್ತಕ್ಕಂಥದ್ದು 11,80,000 ಅಂತ ಕೊಡ್ತಾರೆ. ಅಂದರೆ
ಕೂಡ ಅವರ ಮನೆಗಳಿಗೆ ಹೋಗಿ ಸರ್ವೆ ನಡೆಸಿದಂಥ ಸಂದರ್ಭದಲ್ಲಿ ನಾವು ಬ್ರಾಹ್ಮಣರು ಅಷ್ಟೇ ನಾವು ಹೇಳ್ತೇವೆ ಅಂತ ಏನಾದರೂ ಅಷ್ಟು ಜನ 11 ಲಕ್ಷ ಜನ ಹೇಳಿದಾರೋ ಅಥವಾ ಎಲ್ಲೋ ಒಂದು ಕಡೆ ಉಪಜಾತಿಗಳನ್ನು ಹೇಳ್ದೇ ಇದು ಮಾಡಿದ್ರು, ಇದು ಏನು ಅಂತ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಸರ್ವೆಯನ್ನು ಯಾವ ಮಾನದಂಡದ ಆಧಾರದ ಮೇಲೆ ಮತ್ತು ಯಾವ ರೀತಿ ಜಾತಿ ವಿಚಾರದಲ್ಲಿ ಪ್ರಶ್ನೆಯನ್ನು ಕೇಳಿ ನೀವು ಸರ್ವೆ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಕೂಡ ಈಗ ಸಾಕಷ್ಟು ಒಂದು ಅನುಮಾನಗಳು ಕಾಡ್ತಾ ಇರ್ತಕ್ಕಂಥದ್ದು. ಅದೇ ಅನುಮಾನವನ್ನು ಬೇರೆ ಬೇರೆ ರೀತಿಯ ಸಮುದಾಯದ ನಾಯಕರು ಜೊತೆಗೆ ವಿಪಕ್ಷಗಳು ಕೂಡ ಒಂದು ರೀತಿಯಲ್ಲಿ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿವೆ. ಹಾಗಾಗಿ ಇದಕ್ಕೆ ಸರ್ಕಾರ ಬೇಕಾಗತ್ತೆ. ಕೇವಲ ಒಂದು ಸಮುದಾಯದಷ್ಟೇ ಅಲ್ಲ, ಬೇರೆ ಬೇರೆ ರೀತಿಯ ಸಮುದಾಯಗಳ ಅಸಮಾಧಾನವೂ ಕೂಡ ಹೊರ ಆಗ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಒಂದು ಜಾತಿ ಕಿಚ್ಚಿಗೆ ರಾಜ್ಯ ಸರ್ಕಾರ ಯಾವ ರೀತಿ ಮುಲಾಮನ್ನ ಹಚ್ಚುತ್ತೆ ಅನ್ನೋದು ಕೂಡ 17ನೇ ತಾರೀಕಿನ ಮಹತ್ವ ಆಗೋದು. ಹಾಗಾಗಿ ರಾಜ್ಯ ಸರ್ಕಾರದ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ರವೀಶ್. ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಬಟ್ ಸಣ್ಣ ಸಣ್ಣ ಉಪಜಾತಿಗಳು ಒಪ್ಪಲ್ಲ ಈ ನಂಬರ್ನ. ಇಲ್ಲ, ನಾವು ಇನ್ನೂ ಜಾಸ್ತಿ ಇದ್ದೀವಿ ಅಂತ. ಈಗ ಲಿಂಗಾಯತ ಸಮುದಾಯದಲ್ಲಿ MB ಪಾಟೀಲ್ ಅವ್ರು ಹೇಳಿದ್ದು ನಾವೇ 1 ಕೋಟಿ ಮೇಲಿದ್ದೀವಿ ಅಂತ ಅಂದ್ಬಿಟ್ಟು. ಇದು ಕ್ಲಾರಿಫಿಕೇಶನ್ ಹೆಂಗೆ ಅಂದರೆ, ಈ ಬೈಫರ್ಗೇಟ್ ಮಾಡಿದಾರಲ್ಲ ಬೇರೆ ಬೇರೆ, ಇಷ್ಟನ್ನು ಕೂಡಿದ್ರೆ ಒಟ್ಟು ಬ್ರಾಹ್ಮಣ ಸಮುದಾಯದ ನಂಬರ್ ಬರುತ್ತಾ ಅಥವಾ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆಯಾ? ಇದು ಪ್ರಶ್ನೆ.